ಕಲಿಕೆಯನ್ನು ಇವರು ಬೆಳೆದೇನಪ್ಪ ಅಂದ್ರೆ ಮುಂದೆ ದೊಡ್ಡವರಾಗಿ ಏನಾದ್ರೆ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಹೆಸರು ತರಬೇಕು. ಹಾಗೂ ಅದೇ ರೀತಿಯಾಗಿ ನಾನು ಅವ್ರ ಭಾಷಣ ಮಾಡುವಾಗ ಗಮನಿಸಿದೆ, ಅವ್ರ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಅದ ಅವ್ರಿಗೆ, ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಕಾಳಜಿಯಿಂದ ಕೇಳಬೇಕಾರ ನನಗೆ ಅವ್ರ ಸಲಹೆ ಕೊಡೋದು ಬಹಳ ಖುಷಿ ಆಯ್ತು. ಅದೇ ರೀತಿ ಅವ್ರ ಮಾರ್ಗದರ್ಶನ, ಅವ್ರ ಮಾತು ಇನ್ನ ಸರ್ ಇಷ್ಟು ಜಲ್ದಿ ಯಾಕೆ ಭಾಷಣ ಮುಗಿಸಿದ್ರು, ಇನ್ನ ಕೇಳಬೇಕು ಅನ್ಸುತ್ತಿತ್ತು, ಮತ್ತೆ ಏನಾದ್ರೆ ಹೇಳ್ತಾನೆ ಅನಿಸ್ತಿತ್ತು. ಆದ್ರೆ ನಮ್ಮ ಅಧ್ಯಕ್ಷರಿಗೆ ಸ್ವಲ್ಪ ಬೇರೆ ಕಡೆ ಹೋಗೋದ ಅವ್ರನ್ನು ನಾವು ಬಹಳ ಎಮರ್ಜೆನ್ಸಿ ಕರ್ಸಿದೆ ಅವ್ರಿಗೆ, ಅವ್ರಿಗೂ ಚೆನ್ನಾಗಿದೆ. ಅದಕ್ಕೆ ಇಲ್ಲಿಗೆ ಬೇಗ ಬೇಗ ಅವಸರದಲ್ಲಿ ತಮ್ಮ ಈ ಮಾತುಗಳನ್ನು ನಮಗೆ ಹೇಳಿದ್ದಾರೆ. ಅವ್ರು ಹೇಳಿದ ಪ್ರಕಾರ ನಾವು ಮತ್ತೆ ನಮ್ಗೆ ಮುಂದಿನ ವರ್ಷ ಬರ್ತಾರ, ಮುಂದಿನ ಸಭೆ ಮಾಡಕ್ಕೆ ನಮ್ಗೆ ಇಲ್ಲಿ ಬರ್ತಾರ. ಇದಕ್ಕಿಂತ ಹೆಚ್ಚಿನ ನಾವೆಲ್ಲ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿ ತೋರಿಸ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟು, ಈಗ ಮಕ್ಕಳು ಕಡೆ ನಮ್ಮಲ್ಲಿ 36 ಮುಂದಿನ ಸಲ ಅವ್ರು ಬರೋ ಟೈಮಿಗ ನಾನು 36ಕ್ಕಿಂತ ಹೆಚ್ಚಿಗೆ ಮಾಡ್ತೇನೆ. ಒಂದ್ ವೇಳೆ ನಾನು ಟ್ರಾನ್ಸ್ಫರ್ ಹೋಗಿಲ್ಲ ಇಲ್ಲೇ ಇಲ್ಲಂದ್ರೆ ಮಾಡ್ತೀನಿ ನನ್ನ ವಿಶ್ವಾಸವನ್ನು ಅವ್ರಿಗೆ ಕೊಟ್ಟು ಮಾತಾಡೋದಕ್ಕಾಗಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಶಾಲೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕಾಗಿ ವಿನಂತಿ. ಬಾಬುರಾವ್ ಪೂಜಾರಿ ಸರ್